ಹೆಲೋ ನಮಸ್ಕಾರ. ನಾನು ನಿಮ್ಮ KIKU ಸೈನಿಂಗ್ ಆಫ್ MC ಕಿರಣ್ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಲೈಫ್ ಸ್ಟೈಲ್. ನಾನೊಬ್ಬ ದುಬಾರಿ ಲೈಫ್ ಸ್ಟೈಲ್ ಏನು ಮಾಡಲ್ಲ. ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ. ನಾನೊಂದು ಮಿಡಲ್ ಕ್ಲಾಸ್ ಹುಡುಗ ಆಗಿಬಿಟ್ಟು ನನ್ನ ಲೈಫ್ ಸ್ಟೈಲ್ನ ಯಾವ ಥರ ಮೇಂಟೈನ್ ಮಾಡ್ತೀನಿ ಅಂತ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಅಂದರೆ ಇವತ್ತು ನೈಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಟುಮಾರೋ ನೈಟ್, ನಾಳೆ ನೈಟ್ವರೆಗೂ ಆ ಒನ್ ಡೇ ಏನೆಲ್ಲ ಇರ್ತೀನಿ, ಹೇಗೆಲ್ಲ ಇರ್ತೀನಿ, ನಾನು ಏನೆಲ್ಲ ಮಾಡ್ತೀನಿ ಅದೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೊರಡೋಣ. ನಾನು ಡೈಲಿ ನೈಟ್ ಎರಡು ದಾಲ್, ಬಟ್ ಈ ದಾಲ್ ನೇಮ್ ಏನಂತ ಗೊತ್ತಿಲ್ಲ. ಅವರಿಗೆ ಹೇಳಿದರೆ ಕೊಡ್ತಾರೆ. ಒಂದು 2 ಮಂತ್ ಆಯಿತು ನಾನು ಇದನ್ನು ಡೈಲಿ ನೆನೆಸಿಟ್ಬಿಟ್ಟು ಮಾರ್ನಿಂಗ್ ತಿಂತಾಯಿದ್ದು. ಸೊ ನಾಳೆ ಮಾರ್ನಿಂಗ್ಗೆ ಇವತ್ತು ನಾನು ನೆನೆಸಿಟ್ಟಿದ್ದೀನಿ. ಇದು ಕಡಲೆ, ಪಂಚಕಜ್ಜಾಯ ಕಡಲೆ. ಆ್ಯಂಡ್ ಇದು ಬಂದುಬಿಟ್ಟು ಇದು ನನಗೆ ಗೊತ್ತಿಲ್ಲ, ಇದು ಏನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಬಟ್ ಅವರು ಹೇಳಿದರೆ ಅಂದರೆ ನಾನು ಏನು ಕೇಳ್ತೀನಿ ಅಂದರೆ ಫ್ರೂಟಿಂದು ದಾಲ್ ಬರುತ್ತಲ್ಲ ಗ್ರೀನ್ ಕಲರ್ದು, ಅದು ಕೊಡಿ ಅಂದರೆ ಅವರು ಇದನ್ನು ಕೊಡ್ತಾರೆ. ನೆನೆಸಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು 2 ಡೇಸಿಂದ ಏನು ವರ್ಕ್ ಮಾಡ್ತಿರಲಿಲ್ಲ, ತುಂಬ ಹುಷಾರಿರಲಿಲ್ಲ, ಅದಕ್ಕೇ ಏನು ಜಾಸ್ತಿ ವರ್ಕ್ ಮಾಡ್ತಿರಲಿಲ್ಲ. ಸೊ ಅದಕ್ಕೆ ನನಗೆ ಸ್ವಲ್ಪ ವರ್ಕ್ ಪೆಂಡಿಂಗ್ ಆಗಿ ಹಾಗೆ ಉಳ್ಕೊಂಡಿತ್ತು. ಇವಾಗ 10 o'clock. ಬಟ್ ನಾನು ಮಲ್ಕೊಳ್ಳೋದು ಇನ್ನೂ 1 hour ಲೇಟ್ ಆಗುತ್ತೆ ಅನಿಸುತ್ತೆ. ಅಂದರೆ ಈ ವರ್ಕ್ ಇಲ್ಲೊಂದು ಫೈಲ್ ಇದೆ, ಈ ಫೈಲ್ನೆಲ್ಲ ಮುಗಿಸ್ಬಿಟ್ಟು ಮಲ್ಕೊತೀನಿ. ಒನ್ ಅವರಲ್ಲಿ ಮುಗಿಯುತ್ತೆ ಅಂದ್ಕೊಂಡಿದ್ದೆ, ಬಟ್ ಇದು 2 hour ತಗೊಂತು. ಇವಾಗ ಕರೆಂಟ್ಲಿ ಟೈಮ್ 12:30. ನಮ್ಮ ಪಕ್ಕದಲ್ಲಿ ನಮ್ಮ ಬ್ರದರ್ ಮಲ್ಕೊಂಡಿದ್ದಾರೆ, ಅಂದರೆ ಪಕ್ಕದ ಬೆಡ್ಡಲ್ಲಿ. ಅವ್ರಿಗೆ ನಾಳೆ ಮಾರ್ನಿಂಗ್ ಆಫೀಸ್ ಇದೆ ಅನಿಸುತ್ತೆ, ಅದಕ್ಕೆ ನಮ್ಮದು ದೊಡ್ಡ ಮಾತಾಡೋಕ್ಕಾಗ್ತಾಯಿಲ್ಲ. ಓಕೆ, ನನಗೂ ಟೈಮ್ ಆಯಿತು, ಮಲ್ಕೊತೀನಿ. ನಾನು ಮಲಗೋಕ್ಕಿಂತ ಮುಂಚೆ ಸಾಂಗ್ ಕೇಳ್ಕೊತ ಮಲಗಿ ಅಭ್ಯಾಸ. ಓಕೆ, ನಿಮ್ಗೊಂದು ಸಾಂಗ್ ಸಜೆಷನ್ ಮಾಡ್ತೀನಿ. ಈ ಸಾಂಗ್ ಟ್ರೈ ಮಾಡಿ. ಈ ಸಾಂಗ್ ನೇಮ್ ನನಗೆ ಓದೋಕ್ಕೆ ಬರೋದಿಲ್ಲ. ಇದು ದಮ್ಮರದ ಮೂವಿ ಸಾಂಗ್. ಓಕೆ, ನಾನು ಮಲ್ಕೊತೀನಿ ಈ ಸಾಂಗ್ ಹಾಕ್ಕೊಂತ. ಓಕೆ, ಬಾಯ್, ಗುಡ್ ನೈಟ್. ನಾನು ಮಲ್ಕೊತೀನಿ. ಮಾರ್ನಿಂಗ್ 8:50 ಆಗಿದೆ, 50 ಆಗಿದೆ. ನಾನು ಮಲ್ಕೊಳ್ಳೋದು ಲೇಟ್ ಆಗಿತ್ತು, ಸ್ವಲ್ಪ ಲೇಟ್ ಆಯಿತು ಹೇಳ್ಕೊಳ್ಳೋದು.
ಆಲ್ರೆಡಿ ಟೈಮ್ 9:30 ಆಗಿಬಿಟ್ಟಿದೆ. ಬಟ್ ನಮ್ಮ ಮೆಸ್ಸಲ್ಲಿ ಮಾರ್ನಿಂಗ್ 8 ಗಂಟೆಯಿಂದ 9 ಗಂಟೆ ತನಕ ಹೋದರೆ ಮಾತ್ರ ಅಲ್ಲಿ ಸಿಗುತ್ತೆ, ಬ್ರೇಕ್ಫಾಸ್ಟ್ ಸಿಗುತ್ತೆ. ಆನಂತರ ಹೋದ್ರೆ ಸಿಗಲ್ಲ. ಸೊ ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ಹೊರಗಡೆ ಹೋಗ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ ತೊಗೊಂಬರ್ತೀನಿ, ಹೊರಗಡೆಯಿಂದ ತೊಗೊಂಬರ್ತೀನಿ. ಇವತ್ತು ನಾನು ಬ್ರೇಕ್ಫಾಸ್ಟ್ ತೊಗೊಬಂದಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಒಂದು ಮೋಸಂಬಿ ಜ್ಯೂಸ್ ತೊಗೊಂಬಂದಿದ್ದೀನಿ. ಆಮೇಲೆ ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ ಇದಕ್ಕೆ ಏನು ಹೇಳ್ತಾರೆ ಅಂತ, ಬಟ್ ಇದು ಅವಲಕ್ಕಿ ಅನಿಸುತ್ತೆ. ಅವಲಕ್ಕಿ ಥರ ಇರುತ್ತೆ, ಬಟ್ ಅವಲಕ್ಕಿ ಥರನೇ ಅದ್ರ ಮೇಲ್ಗಡೆ ಏನೇನೋ ಹಾಕ್ಬಿಟ್ಟು ಒಳ್ಳೆ ಚೆನ್ನಾಗಿ ಕೊಡ್ತಾನೆ. ಇದು ಬೆಟರ್ ಆಪ್ಷನ್ ಇರಲಿಲ್ಲ ಇದು ಬಿಟ್ಟು, ಅದಕ್ಕೋಸ್ಕರ ಇದು ತೊಗೊಬಂದೆ. ಆಮೇಲೆ ನಿನ್ನೆ ನೆನೆಸಿಟ್ಟಿನಿ ಕಾಳು. ಇದೊಂಥರ ಚೆನ್ನಾಗಿದೆ. ನಾನು ಡೈಲಿ ಎಲ್ಲ ಈ ಥರ ತಂದ್ಕೊಂಡು ತಿನ್ನಲ್ಲ, ಬಟ್ ನನಗೇನಾದರೂ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಿಸ್ ಆಯಿತು ಅಂದರೆ ಮಾತ್ರ ಹೊರಗಡೆ ತಂದ್ಕೊಂಡು ತಿಂತೀನಿ. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನನಗೆ ವರ್ಕ್ ಇದೆ. ನನಗೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ನಾನು ಆಫೀಸ್, ನನ್ನ ವರ್ಕ್ ಮಾಡೋ ಸ್ಥಳ ಇದೆಯಲ್ಲ, ನಮ್ಮ ಆಫೀಸಿಗೆ ಹೋಗಬೇಕಾಗುತ್ತೆ. ಮಿಕ್ಕಿ ದಿನ ನಾನು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ನಾನು ರೂಮಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಿರ್ತೀನಿ. ಇವತ್ತು ನನಗೆ ಅಲ್ಲಿ ಯಾವುದೇ ಕೆಲಸ ಇಲ್ಲ, ಸೊ ನಾನು ಇಲ್ಲೇ ವರ್ಕ್ ಮಾಡ್ತಿದ್ದೀನಿ. ಓಕೆ, ಫೈನಲಿ ಫೈಲು ಆಯಿತು. ಇನ್ನೆಲ್ಲ ಸೇರಿ ಟೋಟಲ್ 2 ಫೈಲ್ ಕಂಪ್ಲೀಟ್ ಆಗಿದೆ. ಇದನ್ನು ಸರ್ಗೆ ಸೆಂಡ್ ಮಾಡೋಣ, ಅವ್ರು ಕಾಪಿ ಮಾಡ್ಕೊತಾರೆ. ಹಲೋ, ಯಾವ್ದು ಹೇಳಿ? ಇನ್ನು 1 2 ಸರಿ, ಇನ್ನೂ 3 ಫೈಲ್ ಪೆಂಡಿಂಗ್ ಇದೆ, ಬಟ್ ಅದು 2 ನಿಮಿಷ ಆಗ್ಬಿಡುತ್ತೆ. ಸರಿ ಸರಿ, ಕಾಫಿ ಆಯಿತಾ? ಏನು ಸರ್? ಕಾಫಿ ಮಾಡ್ಕೊಂಡ್ರೆ ಕೇಳಿದ್ದು, ಕಾಫಿ ಕೊಡೋದ್ರೆ ಅಂತ ಕೇಳಿಲ್ಲ. ಹಾಂ ಸರಿ ಸರ್. ಟೋಟಲಿ ನಂದು ಮಾರ್ನಿಂಗ್ ವರ್ಕ್ ಕಂಪ್ಲೀಟ್ ಆಯಿತು. ಇನ್ನು ಆಫ್ಟರ್ನೂನ್ ವರ್ಕ್ ಇದೆ. ಅಷ್ಟೊಳಗಡೆ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ.
ಓಕೆ, ಬಾತೇನೋ ಆಯಿತು. ಸ್ವಲ್ಪ ಬಟ್ಟೆ ಇದೆ ಆಯಿತಾ, ವಾಶ್ ಹಾಕ್ಬಿಡ್ತೀನಿ. ಓಕೆ, ರೌಂಡ್ ಆಗಿದೆ, ಬಟ್ ವರ್ಕ್ ಆಗ್ತಾ ಇಲ್ಲ ಒಂದಕ್ಕಿಂತ. ಲೈಫಲ್ಲಿ ನನಗೊಂದು ಆಸೆ ಏನಿದೆ ಗೊತ್ತಾ, ಫ್ಯೂಚರ್ ವೈಫು ಅವಳಿಗೆ ಏನು ಬರುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ಟೆ ತೊಳೆಯೋದು ಮಾತ್ರ ಚೆನ್ನಾಗಿ ಗೊತ್ತಿರಬೇಕು. ಅಷ್ಟು ಹುಡುಗರು ಕೇಳಿ ಬಟ್ಟೆ ತೊಳೆಯೋದು ಎಷ್ಟು ಕಷ್ಟ ಅಂತ ಹೇಳ್ತಾರೆ. ನನ್ನ ಬಟ್ಟೆ ವಾಶ್ ಅಂತೂ ಆಯಿತು. ಜೀವನದಲ್ಲಿ ಏನಾದರೂ ಕಷ್ಟ ಕೆಲಸ ಅಂತ ಇದ್ರೆ ಅದು ಬಟ್ಟೆ ತೊಳೆಯೋದು. ಹುಡುಗ ಒಂದು ಕಾಲ್ ಹಾಕೋಣ, ಏನು ಮಾಡ್ತಾವೆ ಕಾರಣ. ಬಿಸಿ ಇದ್ದಾನೆ. ನಂಬರ್ ಏನಾದರೂ ಸೇವ್ ಮಾಡ್ಕೊಂಡಿದ್ದೀನಿ ಅಂದರೆ, ದುಡ್ಡೇನೇ ದೊಡ್ಡದೆಂದರು ದುಡ್ಡು ಮಾಡಿದ ದೊಡ್ಡ ದನಿಗಳು ಅಂತ. ಬಟ್ ದುಡ್ಡೇನೇ ದೊಡ್ಡದೆಂದರು ಅಂತ ಮಾಡ್ಕೊಂಡಿದ್ದೀನಿ, ಅಷ್ಟೆಲ್ಲ ಸೆಂಟೆನ್ಸ್ ಹಿಡಿಯಲ್ಲ. ತುಂಬ ಬ್ಯುಸಿ ಇದ್ದಾನೆ. ವಿಶ್ವ ಮಾಡಲ್ವಾ, ಅವನು ಓದ್ಕೊಂಡಿದ್ದಾನೆ. ಇನ್ಸ್ಟಾಗ್ರಾಮ್ ನೋಡ್ಬಿಡ್ತೀನಿ ಏನೇನಿದೆ. ಇನ್ಸ್ಟಾಗ್ರಾಮ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ, ಚಿಕ್ಕ ಮಕ್ಕಳು ಡೈಪರ್ ಚೆಕ್ ಮಾಡ್ಕೊಂಡಾಗಿದೆ. ಅವಾಗ ನೋಡ್ತಿರ್ಬೇಕು ಏನಾದರೂ ಬಂದಿದೆಯೋ ಇಲ್ವೋ, ಬಟ್ ನಾನು ಇಯರ್ಫೋನ್ ಎಲ್ಲಿಟ್ಟೆ. ಓಕೆ, ಟೈಮ್ 1:30 ಆಗಿದೆ ಆಫ್ಟರ್ನೂನ್. ನಾನು ಊಟ ಮಾಡ್ಕೊಂಬರ್ತೀನಿ ಹೋಗ್ಬಿಟ್ಟು. ಮಾರ್ನಿಂಗ್ ಸ್ವಲ್ಪ ಶಿಟ್. ಓಕೆ, ಮಾರ್ನಿಂಗ್ ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೆ ಅಲ್ಲಿ ಬ್ರೇಕ್ಫಾಸ್ಟ್ ಸಿಕ್ಕಿರಲಿಲ್ಲ. ಸ್ವಲ್ಪ ಬೇಗ ಹೊರಡ್ತೀನಿ.
ಬಟ್ ನನ್ನ ಕೀಯಲ್ಲಿಟ್ಟೆ ರೂಮ್ ಕೀ ಎಲ್ಲಾದ್ರೂ ಇಟ್ಕೊಂತೀನಿ ಆಯ್ತಾ, ಒಂದು ಕಡೆ ನಾನು ನೀಟಾಗಿ ಇಟ್ಕೊಳ್ಳೋದು. ಓಕೆ, ನಾನು ಇವಾಗ ಇಲ್ಲಿ ನನ್ನ ಊಟಕ್ಕಂತ ಬಂದಿದ್ದೀನಿ. ನನ್ನ ರೂಮಿಂದ ಒಂದು 200 ಮೀಟರ್ಸ್ ಆದರೆ ಇಲ್ಲಿ ನಮ್ಮ ಮೆಸ್ ಸಿಗುತ್ತೆ. ಊಟಕ್ಕೆ ಏನು ರೆಡಿ ಮಾಡಿದ್ದಾರೆ ನೋಡೋಣ. ನಾವು ಮಾಡ್ಕೊಂಡು ಮತ್ತೆ ವರ್ಕ್ ಇದೆ, ಹೋಗ್ಬೇಕು. ಯಾವ ಬ್ರೋ? इसको लॉन्च करना है मुझे। धन्यवाद। When I will be edited, after that I will send you. आर्टिस्ट मैंने कर लिया है। ಬಟ್ ಏನು ರೆಡಿ ಆಗಿಲ್ಲ, ಇನ್ನೊಂದು 10 ಮಿನಿಟ್ಸ್ ರೆಡಿ ಆಗುತ್ತೆ. ಅಷ್ಟೊಳಗಡೆ ನಮ್ಮ ಬ್ರದರ್ಸ್ ಮೇಟ್ ಡ್ರಾಪ್. You are enjoying your. Hello guys. You are enjoying. This is a killer. Say to hi bro. Hello bro. ಮಸ್ತ್. Namaskaram all the people of. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮಸ್ಕಾರಗಳು. ಇವನು ಮಗನೇ ಅಲ್ಲ, ಗೋಳಿ ಮಗ. ಎಂತ ಜೋರ್ ಮತ್ ಮದಿಲ್ಲ. आपका कटोरा नहीं दोगे मेरा? अरे तेरा कटोरा नहीं मिल रहा है। हम नहीं जानते सब रुपये के लिए कटोरा क्यों? अरे लड़ना थोड़े है। आप करते हैं सबका। अरे यार नहीं आप ही सबका वो डिविजन बन। ओके बाय ब्रो, बाय बाय ब्रो, बाय ब्रो, बाय आप खोलोगे ना? बाय ब्रो, बाय जान. ಹಾಂ, ಜಸ್ಟ್ ಊಟ ಆಯಿತು ನಂದು. ಜಸ್ಟ್ ಊಟ ಆಗಿಬಿಟ್ಟು ಆ್ಯಕ್ಚುಲಿ ಊಟ ನಾನು ಹೋಗೋ ತನಕ ರೆಡಿ ಆಗಿರಲಿಲ್ಲ. ಸ್ವಲ್ಪ ಟೈಮ್ ಆಯಿತು ಇವತ್ತು. ಮಾರ್ನಿಂಗ್ ಬೇಗ ಖಾಲಿ ಆಗಿದೆ, ಆಫ್ಟರ್ನೂನ್ ಲೇಟಾಗಿ ಮಾಡಿದ್ದಾರೆ. ಸೊ ನಾನು ಬರೋ ತನಕ ಇವಾಗ 2:30 ಆಗೋಯ್ತು. ನನಗೊಂದು ಸ್ವಲ್ಪ ವರ್ಕ್ ಇದೆ, ನಾನು ಇವಾಗ ವರ್ಕ್ ಮಾಡಬೇಕು. ಏನು ಗೊತ್ತಾ, ಜಸ್ಟಿನ್ ಬೈಬರ್ದು ಬೇಬಿ ಸಾಂಗ್ನ ಬಯಾಟ್ ಆಗಬೇಕು ಅಂತ ಎಲ್ಲ ಬರೆದಿಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ 1 2 3 4 5 6 7 8 9 1 2 3 4 5 6 7 8 ಓಕೆ, ಈ 8 ಲೈನ್ನ ಬಯಾಟ್ ಹಾಕಿದ್ದೀನಿ ಈಗ ಆಲ್ರೆಡಿ. ನೋಡೋಣ ಒಂದ್ಸಲ ಇದ್ರ ಜೊತೆ ಹಾಡು ನೋಡ್ತೀನಿ ಹೇಗಿದೆ, ವಾಯ್ಸು ಕ್ಲಿಯರಾಗಿ ಹಾಡಿದ್ದೀನ ಇಲ್ಲ ಅಂತ.
Know you love me, I know you care. You should tell never, I'll be there. You want my love, you want my heart, and there'll be never, ever, ever be a fault. I'll be at home, go away. Just say, what are you saying? A slow broke my heart and something inside me. Baby, 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 oh, like baby, 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 oh, like. ಓಕೆ, ಆಲ್ರೆಡಿ ಇವತ್ತು ವರ್ಕ್ ಮಾಡಿ ಆಲ್ಮೋಸ್ಟ್ ನನ್ನ ವರ್ಕ್ನ ಮುಗಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಷ್ಟೇ. ಬಟ್ ಆವಾಗಿಂದ ಒಳಗಡೆ ಕೂತು 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 ತುಂಬ ಬೋರ್ ಹೊಡಿತಿದೆ, ಹೊಟ್ಟೆ ಬೇರೆ ಹಸು ಆಗ್ತದೆ. ಏನಾದ್ರು ತಿನ್ಕೊಂಡು ಬರ್ತೀನಿ ಹೊರಗಡೆ ಹೋಗ್ಬಿಟ್ಟು. ನಾನೊಂದು ಚಿಕನ್ ಕುರ್ಕುರೆ ಮೋಮೋಸ್ ಆರ್ಡರ್ ಮಾಡಿದ್ದೆ, ಇದು ಬಂದಿದೆ. ನೋಡ್ತೀನಿ ಟೇಸ್ಟ್ ಹೆಂಗಾಗಿದೆ ಅಂತ. ಬಾಡಿ ತುಂಬ ಹೀಟಾಗಿಬಿಟ್ಟಿದೆ, ಅದಕ್ಕೋಸ್ಕರ ಒಂದು ನೀರು ಕುಡಿಯೋಣ ಅಂತ. फिनाले जाना कितना ब्रो? 70. सर टेल मी इन इंग्लिश. इंग्लिश में बोलो ब्रो. 70 ओके. यस ನೋಡಿ, ಒಂದಕ್ಕೆ 70 कितना एक दो ले जाना पीना ಇದೇ ರೀ. ಏನೇ ಹೇಳಿ, ಈ ಎಳ್ನೀರೆಲ್ಲ ಸ್ಟ್ರಾಕ್ ಕುಡಿಯೋದಕ್ಕಿಂತ ಈಗ ಕುಡಿಯೋದೇ ಚಂದ. हाँ हाँ, ब्रो कितना है इसको? 20 रुपीस ಓಕೆ, ಶಾಪಿಗೆ ಬಂದಿದೆ, ಇದೊಂದು ತಗೊತೀನಿ. ಓಕೆ, ದೋ ಬ್ರೋ ಏಕ್. ಜಸ್ಟ್
ನಮ್ಮಮ್ಮ ಆ್ಯಂಡ್ ಕಾಲ್ ಮಾಡಿದರು. ಅವ್ರು ಹೇಳಿದರು ತುಂಬ ಮಳೆ ಇದೆ ಊರಲ್ಲಿ, ಹುಷಾರಾಯ್ತಾ ಇಲ್ಲ ಅಂತ ಕೇಳಿದರು. ಹುಷಾರಾಯಿತು ಅಂತ ಹೇಳಿದೆ. ಆ್ಯಂಡ್ ಅವ್ರು ಹೇಳ್ತಾಯಿದ್ರು ಊರಲ್ಲಿ ತುಂಬ ಮಳೆ, 1 ವೀಕಿಂದ ಕರೆಂಟ್ ಇಲ್ಲ, ಊಟ ಏನು ಎಲ್ಲ ಚಪ್ಪೆ ಊಟ ಅಂತ ಹೇಳ್ತಾಯಿದ್ಲು. ಊರಲ್ಲಿ ತುಂಬ ಮಳೆ ಅಂತೆ. ಬಟ್ ನಮ್ಮ ಮನೇಲಿ ಏನು ಅಂದರೆ ಮಳೆ ಬಂತು ಅಂದರೆ ನಮ್ಮೂರಲ್ಲಿ ಕರೆಂಟ್ ಇರಲ್ಲ ಅಂದರೆ ಕರೆಂಟ್ ಇಲ್ಲ ಅಂದರೆ ನೆಟ್ವರ್ಕ್ ಇರಲ್ಲ. ನೆಟ್ವರ್ಕ್ ಇದ್ದರೆ ಇವತ್ತು ನನ್ನೆಲ್ಲ ಕೆಲಸ ಮುಗೀತು. ಬೇಗ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಯೂನೋ ಗೇಮ್ ಆಡಿದೆ. ಆ್ಯಕ್ಚುಲಿ ಇವತ್ತು ನೈಟ್ ಡಿನ್ನರ್ ರೂಮ್ಗೆ ತಂದು ಕೊಟ್ಟೋಗಿದ್ದಾರೆ. ಸೊ ನಾನು ಇವತ್ತು ಇಲ್ಲೇ ಊಟ ಮಾಡ್ತಿದ್ದೀನಿ. ಇವತ್ತು ಡಿನ್ನರ್ ಬಂದುಬಿಟ್ಟು ನಂದು ಪೂರಿ ಮತ್ತು ಅದ್ರ ಜೊತೆ ಸಬ್ಜಿ, ಆಮೇಲೆ ಖೀರ್ ಕೊಟ್ಟಿದ್ದಾರೆ. ನಾನು ಅದು ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಮುಖಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದನ್ನು ವೀಕ್ಲಿ 1-2 ಟೈಮ್ಸ್ ಹಚ್ಚೋದಕ್ಕೆ ಟ್ರೈ ಮಾಡಿ. ನನಗಂತೂ ಒಂದು ಗುಡ್ ರಿಸಲ್ಟ್ ಬಂದಿದೆ ಇದು. ಸೊ ಹಚ್ಕೊಂಡಿದ್ದೀನಿ. ಒಂದು ಹಾಫ್ ಅವರ್ ನಂತರ ಫುಲ್ ಎಲ್ಲ ಡ್ರೈ ಆಗುತ್ತೆ. ಪ್ಲಸ್ ಸ್ಕಿನ್ ಒಂಥರ ಫೀಲ್ ಸಿಗುತ್ತೆ ಒಂದು ಹಾಫ್ ಅವರ್ ನಂತರ. ಇವಾಗ ಕ್ಲೀನ್ ಮಾಡ್ಕೊತಿದ್ದೀನಿ. ಓಕೆ, ನಾನು ಮಲ್ಗೋಕೆ ಹೊರಡ್ತಾ ಇದ್ದೀನಿ. ನಿಮಗೊಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದು ಹೋಲ್ ಡೇ ನಿನ್ನೆ ನೈಟಿಂದ ಇವತ್ತು ನೈಟ್ ತನಕ ಹೇಗಿತ್ತು. ಫೇಸ್ ಕ್ರೀಮ್ನ ನಾನು ಮುಂಚೆಲ್ಲ ತುಂಬ ಮದುವೆಗಳೆಲ್ಲ ಇತ್ತು. ಬಟ್ ನಾನು ಮುಂಚೆಲ್ಲ ಏನು ಅಷ್ಟೇ ಇರಲಿಲ್ಲ. ಓಕೆ, ಅದಾಗೆ ಹೋಗುತ್ತೆ ಅಂತ. ಬಟ್ ಅದಾಗೆ ಹೋಗೋದು, ಅದು ಹೋಗ್ತಾ ಇದ್ದಂಗೆ ನನ್ನ ಕಡೆ ಇನ್ನೊಂದು ಹೇಳೋದು. ಬಟ್ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ. ಅದ್ರ ಜೊತೆ ನೋಡ್ಕೊಳ್ಳಿ, ನನಗೆ ಗೊತ್ತಿಲ್ಲ, ತುಂಬ ಲಾಂಗ್ ಇದೆ. ಓಕೆ, ನೀವೇ ಓದ್ಕೊಳ್ಳಿ, ನನಗೆ ಓದೋಕ್ಕೆ ಆಗ್ತಾಯಿಲ್ಲ. ಅದು ಇದನ್ನು ಬಳಸ್ತೀನಿ ನಾನು. ಆ್ಯಕ್ಚುಲಿ ಇದು ಜೆಲ್ ಥರ ಇರುತ್ತೆ. ರಾತ್ರಿ ಒಂದ್ಸಲ ನನಗೊಂದು ಒಳ್ಳೆ ಗುಡ್ ರಿಸಲ್ಟ್ ಬಂದಿದೆ. ನೀವೇನಾದರೂ ಯೂಸ್ ಮಾಡ್ತೀರಂದರೆ ಮಾಡಿ. ಓಕೆ ಬಾಯ್. ಗುಡ್ ನೈಟ್.